ಹಲೋ ಗೈಸ್, ಎಲ್ಲರಿಗೂ ಸ್ವಾಗತ ಗೌಡ್ರು ಆನ್ ಲೈವ್ ಯೂಟ್ಯೂಬ್ ಚಾನಲ್ಗೆ. ಸೊ ಇದು ಏನಪ್ಪ ಎಲ್ಲರೂ ಒಂದ್ ಮ್ಯಾಪ್ ಆಡ್ತಿದ್ದಾರೆ, ಏನೋ ಒಂದ್ ಮ್ಯಾಪ್ ತೋರಿಸಿದ್ದಾರೆ ಅಂತ ಅನ್ಕೋಬೇಡಿ. ಇದು ಹೊಸ ಬೀಟಾ ವರ್ಷನ್. ಇದ್ರ ಲುಕ್ ಈ ತರ ಇದೆ. ನನಗಂತೂ ಸಖತ್ ಇಷ್ಟ ಆಯ್ತು ಗೈಸ್. ಇದು ಹೆಂಗ್ ಗ್ರಾಫಿಕ್ಸ್ ನೋಡಿ ಗೈಸ್. ಸೊ ಮೇನ್ ಇವೆಂಟ್ಗೆ ಲ್ಯಾಂಡ್ ಆಗೋಣ. ಮೇನ್ ಇವೆಂಟ್ಗೆ ಲ್ಯಾಂಡ್ ಆಗಿ ಚೆಕ್ ಮಾಡೋಣ ಏನು ಅಂತ. ಸೊ ಮೇನ್ ಇವೆಂಟು ಅಪ್ ಸೈಡ್ ಡೌನ್ ಸೈಡ್ ಇದೆ, ಏನು ಅಂತ ಗೊತ್ತಿಲ್ಲ. ಫಸ್ಟ್ ಲ್ಯಾಂಡ್ ಆಗೋಣ. ನೋಡಕ್ ಮಾತ್ರ ಕ್ರೇಜಿ ಆಗಿದೆ. ಸೊ ಆನಿಮೇಷನ್ ಸೇಮ್ ಆನಿಮೇಷನ್, ಏನು ಚೇಂಜಸ್ ಇಲ್ಲ, ಸೇಮ್ ಇವೆಂಟ್ ತರ. ಆದ್ರೆ ಇದು ಸ್ವಲ್ಪ ಜಾಸ್ತಿ ಆನಿಮೇಷನ್ ಅಂತ ಫೀಲ್ ಆಗ್ತಿದೆ. ಸೊ ಇದು ಮೇನ್ ಕ್ರೇಟು 4 ಮಿನಿಟ್ಸ್ ಲ್ಯಾಂಡ್ ಆಫ್ 4 ಮಿನಿಟ್ಸ್ ಅಲ್ಲಿ ಓಪನ್ ಆಗುತ್ತೆ. ಇವೆಂಟ್ ಓನ್ಲಿ 10 ಮಿನಿಟ್ಸ್ ಅವೈಲಬಲ್. ಸೊ ಬೇಗ ಬೇಗ ಚೆಕ್ ಮಾಡೋಣ ಏನೇನಿದೆ ಚೇಂಜಸ್. ಈ ಇವೆಂಟ್ ಮಾತ್ರ ಕ್ರೇಜಿ ಆಗಿದೆ ಗೈಸ್. ಅಫ್ಕೋರ್ಸ್ ಬೀಟಾ ವರ್ಷನ್ ಅಂದರೆ ಲ್ಯಾಗ್ ಆಗುತ್ತೆ. ಸೊ ಲ್ಯಾಗ್ ಆದರೆ ನೀವು ಬೇಜಾರು ಮಾಡ್ಕೊಳ್ಳಿ. ಇಲ್ಲೇನೋ ಸ್ಟೋನ್ ರೀತಿ ಸಿಕ್ತು, ಅದು ಚೈನೀಸ್ ಬರ್ದಿದ್ದಾರೆ. ಏನು ಅಂತ ಗೊತ್ತಾಗ್ತದೆ. ಮೋಸ್ಟ್ಲಿ ಇವೆಂಟಲ್ಲಿ ಯೂಸ್ ಆಗ್ಬೋದು. ಸೊ ಇಲ್ಲೊಂದು ಕ್ರೇಟ್ ಇದೆ, ಕ್ರೇಟ್ ಓಪನ್ ಮಾಡೋಣ. ಓಪನ್ ಮಾಡೋಕ್ಕೂ ಮುಂಚೆ ಏನು ಮಾಡೋದು ಅಂತ ಚೆಕ್ ಮಾಡೋಣ. ಸೊ ಅಲ್ಲಿಗಿಂತ ಮುಂಚೆ ಇಲ್ಲಿ ಬಂದು ಈ ಕ್ರೇಟ್ ಓಪನ್ ಮಾಡಬೇಕು. ಸೊ ಅಲ್ಲಿ ಇದು ಪಜಲ್ ಟೈಪ್ ಗೈಸ್, ಪಜಲ್ ಥರ ಮಾಡಬೇಕಿದು. ಸೊ ಈ ಪಜಲ್ಸ್ ಕಂಪ್ಲೀಟ್ ಆಗಬೇಕು. ಸೊ ಅದು ಮುಗೀತು. ತಿರ್ಗಾ ಸೇಮ್ ಅದೇ ಬ್ಯಾಕ್, ಸೇಮ್ ಕ್ರೇಟ್, ಅದೇ ಕ್ರೇಟ್ ಬಂದು ತಿರ್ಗಾ ಇನ್ನೊಂದು ಪಜಲ್ ಆಕ್ಟಿವೇಟ್ ಮಾಡಬೇಕು. ಸೊ ಗ್ರಾಫಿಕ್ಸ್ ಮಮ್ಮಿನ. ಸೊ ಇದು ಮಮ್ಮಿ ಅಲ್ಲ ಗಾಯ್ಸ್, ಇದು ಅವ್ರ ರಾಣಿ ಅನ್ಸುತ್ತೆ ಇಲ್ಲಿಂದು. ಸೊ ಅವ್ರು ಬಂದು ಅವ್ರದ್ದು ರಿಂಗ್ ಇದೆ ಮುಂದೆ, ಅವ್ರ ರಿಂಗ್ ತಗೊಂಡು ನೆಕ್ಸ್ಟ್ ಸಮನ್ ಮಾಡಬೇಕು. ದಿಸ್ ಪಜಲ್ ಇಸ್ ನೈಸ್. ಅಂದರೆ ನಾವು ಈ ಪಜಲ್ ಮಾಡೋಕ್ಕಿಂತ ಮುಂಚೆ ಇಲ್ಲಿರೋ ಎನಿಮೀಸ್ನ ಕ್ಲಿಯರ್ ಮಾಡ್ಕೋಬೇಕು, ಇಲ್ಲಾಂದರೆ ನಾವು ಕ್ಲಿಯರ್ ಆಗಿ ಹೋಗ್ತೀವಿ. ನೈಸ್ ಗ್ರಾಫಿಕ್ಸ್, ಐ ಲೈಕ್ ಇಟ್. ಸೊ ಲೆಟ್ಸ್ ಗೋ. ಅವ್ರದ್ದು ರಿಂಗ್ ಇದೆ, ತಗೊಳೋಣ ಅಷ್ಟೇ. ನೆಕ್ಸ್ಟ್ ಇಲ್ಲೊಂದು ಬಾಕ್ಸಿಗೆ ಬಂದು ಸಮನ್ ಮಾಡಿದ್ರೆ ಈ ಪಿಲ್ಲರು ರೀಬಿಲ್ಡ್ ಆಗ್ತಿದೆ. ಡೆಸ್ಟ್ರಾಯ್ ಆಗಿರೋದೆಲ್ಲ ರೀಬಿಲ್ಡ್ ಆಗ್ತಿದೆ. ವಾಟ್ ಅ ಗ್ರಾಫಿಕ್, ವಾಟ್ ಆನಿಮೇಷನ್, ಸಾಕಾಗಿದೆ ಗೈಸ್. ಸೊ ಗೈಸ್ ಅಲ್ಲಿ ಬ್ಯಾಕ್ ಸೈಡ್ ಸಮನ್ ಮಾಡಿದ ತಕ್ಷಣ ಇಲ್ಲಿ ನಮ್ಮ ಟೀಮ್ದು ಯಾರ್ಯಾರು ಇವೆಂಟ್ ಒಳಗಿದಾರೋ ಅವ್ರದ್ದೆಲ್ಲ ಸ್ಟ್ಯಾಚು ಬರುತ್ತೆ ನೋಡಿ. ಸಾಕಾಗಿದೆ ಗೈಸ್, ಇದು ಸ್ಟ್ಯಾಚು ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ 30 ಸೆಕೆಂಡ್ಸ್ ಮೋರ್. ಕ್ರೇಟ್ಸ್ ನಾವೇನು ಕ್ರೇಟ್ ಓಪನ್ ಮಾಡಂಗಿಲ್ಲ ಅನ್ಸುತ್ತೆ. ಚೆಕ್ ಮಾಡೋಣ. ಕ್ರೇಟ್ ಸಿಂಬಲ್ ಇದೆ, ಲೆವೆಲ್ 3 ಐಟಮ್ಸ್. ಆ್ಯಂಡ್ ಇದೇನು ಸ್ಟೋನ್ಸ್ ಕೊಡ್ತಿದ್ದಾರೆ ಏನು ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ 2 ಸೆಲ್ಫೆಡ್ ಕಿಟ್ಸ್, P90. ಸೊ ಗೈಸ್ P90 ಆ್ಯಂಡ್ MG3 ವಿಚ್ ಒನ್ ಇಸ್ ಯುವರ್ ಗೈಸ್? ನೀವು ಯಾವ ಗನ್ ಯೂಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ, ಮಿಸ್ ಮಾಡ್ದಲೆ. ನಾನು ಯೂಸ್ ಮಾಡೋದೇ MG3. ನಮಗೂ P90ಗೂ ಬರಲ್ಲ. ಸೊ ಇಲ್ಲಿಂದ ಆಚೆ ಹೋಗೋದಕ್ಕೆ ಸೇಮ್ ತಿರ್ಗಾ ನಾವು ಬ್ಯಾಕ್ ಮ್ಯಾಪ್ ಓಪನ್ ಮಾಡಿದ್ರೆ ಎಲ್ಲೆಲ್ಲಿ ಗೇಟ್ಸ್ ಇದೆ ಅಂತ ಬರುತ್ತೆ ನೋಡಿ. ಮಾರ್ಕ್ ಮಾಡ್ತೀನಿ ಗೇಟ್ಸ್ ಇರೋದು 1, 2, 3 ಆ್ಯಂಡ್ 4. ಆಚೆ ಎಕ್ಸಿಟ್ ಕೊಡ್ತೀನಿ, ಯಾಕೆಂದರೆ ಇನ್ನೂ ಇವೆಂಟ್ಸ್ ಇದೆ, ಇನ್ನೂ ಆಚೆಗಡೆ
ಇವೆಂಟ್ಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಣ. ಐ ಹೋಪ್ ಇಲ್ಲಿವರೆಗೂ ನೋಡ್ತಿದ್ದೀರಾ ಅಂದ್ರೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಸುತ್ತೆ. ಸೊ ವಿತೌಟ್ ಮಿಸ್ ಡಬಲ್ ಟ್ಯಾಪ್ ಮಾಡಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಮ್ಯಾಲ್ ನೋಡ್ಬೋದು ಇವೆಂಟ್ ಲುಕ್ ಮಾತ್ರ ಕ್ರೇಜಿ ಆಗಿದೆ, ನೆಕ್ಸ್ಟ್ ಲೆವೆಲ್. ಎಲ್ಲರೂ ಕಮೆಂಟ್ ಮಾಡಿದ್ದೀರಾ ಈ ಇವೆಂಟ್ ಇಷ್ಟ ಆಯ್ತಾ, ಇಲ್ಲ ಅಂದ್ರೆ ಈ ಸಲ 3.6 ಇವೆಂಟ್ ಇಷ್ಟ ಆಯ್ತಾ ಅಂತ. ನನಗಂತೂ ಈ ಇವೆಂಟ್ ಸಖತ್ ಇಷ್ಟ ಆಯಿತು. ನೆಕ್ಸ್ಟು ಇಲ್ಲೇ ಮುಂದೆ ಇನ್ನೊಂದು ಮಿನಿ ಇವೆಂಟ್ ಇದೆ. ನೆಕ್ಸ್ಟ್ ಮಿನಿ ಇವೆಂಟ್ಗೆ ಹೋಗಿ ಅಲ್ಲೇ ಹೆಂಗಿರುತ್ತೆ ಅಂತ ಚೆಕ್ ಮಾಡೋಣ. ಸೊ ಮಿನಿ ಇವೆಂಟ್ ಈ ಥರ ಇದೆ. ಮಿನಿ ಇವೆಂಟ್ ನೋಡಿ ನೆಕ್ಸ್ಟ್ ಲೆವೆಲ್. ಇಲ್ಲೂ ನಮ್ಮ ಸ್ಟ್ಯಾಚೂಸ್ ಬರುತ್ತೆ. ಮೋಸ್ಟ್ಲಿ ಅಲ್ಲಿ ಸಮಾನ್ ಮಾಡಿದ್ರೆ ನಮ್ಮ ಸ್ಟ್ಯಾಚೂಸ್ ಇಲ್ಲೂ ಇರುತ್ತೆ ಅನ್ಸುತ್ತೆ. ಇದು ಗ್ಲಿಚ್ ಆಗಿದೆ, ನೋ ಪ್ರಾಬ್ಲಮ್. ಈ ಎಂಟ್ರಿ ನೋಡಿ ಗೈಸ್, ಒಳ್ಳೆ ರಾಜ ಅರಮನೆ ಎಂಟ್ರಿ ಕೊಟ್ಟಂಗಾಯ್ತು. ಬನ್ನಿ. ಸೊ ಇಲ್ಲೇನೋ ಆನಿಮೇಷನ್ ನಡೀತಿದೆ, ಇಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಚೆಕ್ ಮಾಡಿ ನೋಡೋಣ ಬನ್ನಿ. ಸೊ ಇಲ್ಲೂ ಲೂಟು ಗೈ, ಸೇಮ್ ಆಸ್ ಯೂಶುವಲ್. ಇಲ್ಲೇನೋ ಸಿಕ್ತಿ ಮ್ಯಾಪ್, ಇದೇನು ಅಂತ ಗೊತ್ತಿಲ್ಲ, ಆಚೆ ಹೋಗಿ ಚೆಕ್ ಮಾಡೋಣ. ಇಲ್ಲ ಇಲ್ಲೇ ಯೂಸ್ ಆಗ್ತಿದೆ. ಇದು 30 ಸೆಕೆಂಡ್ ಪ್ರೊಟೆಕ್ಟ್ ಮಾಡುತ್ತೆ ನಮ್ಮನ್ನ, ಬೇಡ ಅಂದರೆ ಅದು ತಕ್ಕೋಬೋದು. ಸೊ ಗೈಸ್ ಇಲ್ಲಿ ಯಾವುದೋ ಹೊಸ ತಲ್ವಾರ್ ಸಿಕ್ಕಿದೆ, ಏನಿದು ನೋಡೋಣ. ಇದೇನಾ ಈ ಸಲ ಇರೋದು? ಸೊ ಗೈಸ್ ಇದನ್ನ ಯೂಸ್ ಮಾಡಿದ್ರೆ ಸ್ಪೀಡಾಗಿ ಓಡ್ಬೋದು. ನೋಡಿ ನನ್ನ ಕ್ಯಾರೆಕ್ಟರ್ ನೋಡಿ ಏನು ಸ್ಪೀಡಾಗಿ ಹೋಗ್ತಿದೆ, ಜಂಪಿಂಗ್ ನೋಡಿ ಸೈಜ್ ಆಗಿರುತ್ತೆ. ಆ್ಯಂಡ್ ಪ್ಲೇಯರ್ಸ್ ಇನ್ ಏರಿಯಾ 3 ಅಂತ ತೋರಿಸ್ತಿದೆ, ನೋಡೋಣ ಯಾರನ್ನ ಬಾಟ್ ಆಗಿ ಡ್ಯಾಮೇಜ್ ಯಾವ ರೀತಿ ಕೊಡುತ್ತೆ ಅಂತ ಚೆಕ್ ಮಾಡೋಣ. ಓಕೆ ನಾವು ಬಾಟ್ ಇದ್ದಾನೆ. ಸೊ ಸಿ ಗೈಸ್, 2 ಶಾಟು ಬಾಟ್ ನಾವು ಫಿನಿಶ್ ಅಂತ. ಸೂಪರ್. ಇದರದು ನೆಕ್ಸ್ಟ್ ಇನ್ನೇನು ಇದು ಪವರ್ ಇದೆ ಅಂತ ಚೆಕ್ ಮಾಡೋಣ. ಓಕೆ ನಾಟ್ ಬ್ಯಾಡ್, ಸರಿಯಾಗಿದೆ. ಸೊ ಸ್ಪೀಡಾಗಿ ಹೋಗುತ್ತೆ ಆ್ಯಂಡ್ ಸ್ಪ್ರಿಂಟ್ ಮಾಡಿದ್ರೆ ವಾಪಸ್ ಬರುತ್ತೆ. ನೀವು ಎಲ್ಲಿ ಹೋಗಿರ್ತೀರೋ ಅಲ್ಲಿಗೆ ವಾಪಸ್ ಬರುತ್ತೆ ವಿತಿನ್ 30 ಸೆಕೆಂಡ್ಸ್. ಆ್ಯಂಡ್ ನಿಮ್ಗೆ ಇನ್ನೊಂದು ಇದರಿಂದ ನೆಕ್ಸ್ಟ್ ಲೆವೆಲ್ ಮಾಡ್ತಾ ಇರ್ತೀನಿ. ಇವಾಗ ಗಾಡಿ ಪಂಚರ್ ಆಗಿದೆ, ನೋಡ್ಬೋದು ಫುಲ್ ಫೈರ್ ಬಂದಿದೆ. ತಲ್ವಾರ್ ಯೂಸ್ ಮಾಡಿ ಗಾಡಿಯನ್ನು ರಿಪೇರಿ ಮಾಡ್ಬೋದು. ಏನು ಆನಿಮೇಷನ್ ಇದೆ, ಫುಲ್ ಗಾಡಿ ಪಂಚರ್ ಆಗಿದ್ರು ಫುಲ್ ಫ್ಯೂಯಲ್ ಆಗುತ್ತೆ, ಫುಲ್ ಡ್ಯಾಮೇಜ್ ರಿಕವರಿ ಆಗುತ್ತೆ. ನೆಕ್ಸ್ಟ್ ಲೆವೆಲ್ ಇದೆ ಅದು. ಅತಿ ಶೀಘ್ರದಲ್ಲಿ ಈ ಅಪ್ಡೇಟ್ ನಮ್ಮ BGMI ಬರಲಿ, ನಮ್ಮ ಬಾಯ್ಸ್ ಎಲ್ಲ ಆಡಲಿ ಅಂತ ನಾನು ಆಸೆ ಪಡ್ತೀನಿ. ಐ ಆಮ್ ಆಲ್ಸೋ ವೇಟಿಂಗ್ ಟು ಪ್ಲೇ ವಿತ್ ಮೈ ಟೀಮ್. ಮಸ್ತಾಗಿದೆ 3.7. ನಂಗೆ ಬೀಟಾನೇ ಸಕ್ಕತ್ ಇಷ್ಟ ಆಗೋಯ್ತು. ಇನ್ನು ಅಫಿಷಿಯಲಿ ಲಾಂಚ್ ಆದ್ರಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸೊ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಆನ್ ಮಾಡೋದು ಮರಿಬೇಡಿ. ಸೊ ಇಷ್ಟ ಆಗಿದ್ರೆ ಯಾರು ಸಬ್ಸ್ಕ್ರೈಬ್ ಮಾಡೋದಲ್ಲೇ ಇರಬೇಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡೋಕ್ಕೆ ಹೇಳಿ. ಹಾಗೆ ನಮ್ಮ ಗೌಡ್ರು ಆನ್ ಲೈವ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ, ಬೆಲ್ಲೈಕನ್ ಕೂಡ ಆನ್ ಮಾಡೋಕ್ಕೆ ಹೇಳಿ. ಅತಿ ಶೀಘ್ರದಲ್ಲೇ ಲೈವ್ ಸ್ಟಾರ್ಟ್ ಮಾಡ್ತೀನಿ. ಅದರಲ್ಲಿ ಗಿವ್ ಅವೇಸ್ ಆ್ಯಂಡ್ ಇನ್ನೂ ಬೇರೆ ಬೇರೆ ಇವೆಂಟ್ಸ್ಗಳು ಮಾಡ್ತೀನಿ. ರೂಮ್ ಕಾರ್ಡ್ ಇರುತ್ತೆ, ಎಲ್ಲ ಥರ ಗೇಮ್ಸ್ ಆಡಿಸ್ತೀನಿ. TDM ಆಗಿರ್ಬೋದು, ಎರಂಗಲ್ ಆಗಿರ್ಬೋದು, ಕಸ್ಟಮ್ಸ್ ಇರುತ್ತೆ.
ಸೊ ವಿಶ್ ಮಿ ಅ ಗುಡ್ ಲಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗೈಸ್.